ಓಕೆ. ಸ್ಪಂದನ ಲಕ್ಕಿ, ಕಲರ್ಸ್ ಕನ್ನಡ ಮನೆ ಮಗಳು ಹೀಗಾಗಿ ಉಳಿಸ್ಕೊಂಡಿದ್ದಾರೆ. ಇಲ್ಲಾಂದರೆ ಯಾವತ್ತೋ ಹೊರಗಡೆ ಬರಬೇಕು. ನೀವು ಇದನ್ನ ಓದ್ತಾ ಇದ್ದಾಗ, ಚಟುವಟಿಕೆ ಬುಕ್ಕನ್ನು ಓದ್ತಾ ಇದ್ದಾಗ ಅದರಲ್ಲೆಲ್ಲ ಕಾಮೆಂಟ್ ಮಾಡ್ತಾರೆ ಜನಗಳು. ಅಂದರೆ ಸ್ಪಂದನ ಅವರನ್ನು ಇದಕ್ಕೆ ಸರಿ ಅನ್ನೋ ರೀತಿಯಲ್ಲೆಲ್ಲ ಮಾಡ್ತಾರೆ. ಯಾರನ್ನೂ ಅಷ್ಟು ಬೇಗ ಜಜ್ಮೆಂಟಲ್ಗೆ ಬರೋಕ್ಕಾಗಲ್ಲ. ಆದರೆ ಆ ಥರ ಜಜ್ಮೆಂಟಲ್ಲಿ ಬಂದರು. ಅದ್ರ ಬಗ್ಗೆ ಅಂದರೆ ನೀ ನೆಗೆಟಿವ್ ವಿಚಾರ ಈ ಎಲ್ಲದ್ರ ಬಗ್ಗೆ ಹೇಳೋದಾದರೆ? ಐ ಥಿಂಕ್ ಹೋಗ್ಬೇಕಾದ್ರೆ ಒಂದು ಮೈಂಡ್ ಸೆಟಲ್ಲಿ ಹೋಗಿದ್ದೆ. ಒಳಗಡೆ ಹೋದ್ಮೇಲೆ ಒಂದು ನೆಗೆಟಿವ್ ಆಗೂ ಬರುತ್ತೆ, ಪಾಸಿಟಿವ್ ಆಗೂ ಬರುತ್ತೆ ಅಂತ. ಯಾಕಂದರೆ ಅಲ್ಲಿ ಮನೇಲೆ 13 ಜನಕ್ಕೆ ಒಂದು ಸಿಚುಯೇಷನ್ ಮೇಲೆ 13 ಪರ್ಸ್ಪೆಕ್ಟಿವ್ ಬರ್ತಿತ್ತು. ಸೊ ಆಡಿಯನ್ಸ್ ಹೊರಗಡೆಯಿಂದ ನೋಡೋರಿಗೆ ಅಫ್ಕೋರ್ಸ್ ಸುಮಾರು ಪರ್ಸ್ಪೆಕ್ಟಿವ್ಸ್ ಬಂದೇ ಬರುತ್ತೆ ಅಂತಿತ್ತು. ಬಟ್ ಎಲ್ಲೋ ಲಕ್ಕಿಂದ ಉಳ್ಕೋತಾ ಇದ್ದಾರೆ ಅಂತ ಹೇಳಕ್ಕೆ ಹೋದರೆ, ನನ್ನ ಲಕ್ಕಿಂದ ನಾಮಿನೇಟೇ ಆಗಬಾರ್ದಿತ್ತು. ನಾಮಿನೇಟ್ ಆಗಿ ಉಳ್ಕೊಳ್ತಿದ್ದಾಳೆ, ಅದು ಲಕ್ಕಿಂತ ಅಂತ ಅನಿಸಲ್ಲ ನನಗೆ. ಆ್ಯಂಡ್ ನಂಗೆ ಜಾನ್ವಿ ಮ್ಯಾಮ್ ಆ ಕಾಮೆಂಟ್ ಕೊಟ್ಟಿದ್ರು ಮೇಜರ್ಲಿ. ಹಂಗೆ ನೋಡೋಕೆ ಹೋದರೆ ಅವರು ಕಲರ್ಸ್ ಅವರೇ, ಆ ಥರ ಲಕ್ ಅವ್ರಿಗೂ ವರ್ಕ್ ಆಗಬೇಕಿತ್ತು. ಆ್ಯಂಡ್ ಬಟ್ ಅವ್ರು ಹೋಗೋ ವಾರ ಅವ್ರ ಒಪಿನಿಯನ್ ನನ್ನ ಮೇಲೆ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ನೀನು ಮಾತಾಡೋ ಕಡೆ ಮಾತಾಡ್ತಿದ್ಯಾ, ಒಂದು ರೆಸಾರ್ಟ್ ಟಾಸ್ಕ್ ಆಗುತ್ತೆ, ಅದರಲ್ಲಿ ನನ್ನ ಕ್ಯಾಪ್ಟನ್ಸಿಗೆ ಅವರು ನನಗೆ ಕಾಯಿನ್ಸ್ ಕೊಟ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಹೇಳ್ತಾರೆ. ಆ ವಾರ ಅವ್ರು ಎಲಿಮಿನೇಟ್ ಆಗ್ತಾರೆ. ಆದರೆ ಸೊ ಆ ಒಪಿನಿಯನ್ ಅವ್ರಿಗೂ ಚೇಂಜ್ ಆಯಿತು.